ಒಂದು ಆರೋಗ್ಯದಲ್ಲಿರ್ಬೋದು, ಒಂದು ಎನ್ವೈರನ್ಮೆಂಟಲ್ ಆಗಿರ್ಬೋದು, ಅದೇ ರೀತಿಯಾಗಿ ಮೆಂಟಲ್ ಡಿಸಾರ್ಡರ್ ಆಗ್ಬೋದು, ಪ್ರತಿಯೊಂದು ಇದರಿಂದ ದುಷ್ಪರಿಣಾಮ ಇದೆ. ಸೊ ಇದು ಡ್ರಗ್ಸ್ ತಗೋದ್ರೆ ಈ ಡ್ರಗ್ಸ್ ಮುಖಾಂತರ ಓರಲಿ ಬಾಯಿ ಮುಖಾಂತರ ಸ್ನಾಟಿಂಗ್ ಅಂದ್ರೆ ಸ್ವಲ್ಪ ಟೇಬಲ್ ಮೇಲೆ ಹಾಕಿ ಅಥವಾ ಒಂದು ಇದ್ರ ಮುಖಾಂತರ ಸ್ನಾಟಿಂಗ್, ಸ್ಮೋಕಿಂಗ್ ಇರ್ಬೋದು, ಇಂಜೆಕ್ಷನ್, ಇದ್ರ ಮುಖಾಂತರ ಏನಂತಂದ್ರೆ ಸೊ ಡ್ರಗ್ಸ್ ಅಡಿಕ್ಟ್ ಆಗ್ತಾರೆ. ಸೊ ಡ್ರಗ್ಸ್ ಅಡಿಕ್ಟ್ ಆದ್ರೆ ಫಸ್ಟ್ ಮೆಂಟಲಿ ನಮಗೆ ಸೊ ಬ್ರೈನ್ ಪ್ರಾಬ್ಲಮ್ ಆಗುತ್ತೆ. ಬ್ರೈನ್ ಪ್ರಾಬ್ಲಮ್ ಅಂದ್ರೆ ಸೊ ನಾವು ಯಾವಾಗ ಈ ವ್ಯಸನದಿಂದ ನಾವು ಅಡಿಕ್ಟ್ ಆಗ್ತೀವಿ, ಸೊ ಬ್ರೈನ್ ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ. ಅದೇ ರೀತಿ ಕಿಡ್ನಿ ಪ್ರಾಬ್ಲಮ್, ಲಂಗ್ಸ್ ಪ್ರಾಬ್ಲಮ್, ಇದರಿಂದ ಮಾತ್ರ ಆರೋಗ್ಯದಲ್ಲಿ ಪರಿಣಾಮ ಆಗ್ತದೆ. ಸೊ ನಾವು ಇವತ್ತಿನ ಈ ಉದ್ದೇಶ ಏನಂತಂದ್ರೆ ಕಾಲೇಜಲ್ಲಿ ವ್ಯಸನ ಮುಕ್ತ ನಮ್ದು ಈ ಚಿಲ್ಡ್ರನ್ಸ್ ಚಿಲ್ಡ್ರನ್ ಇಸ್ ದಿ ಅವರ್ ಸೊ ಫಸ್ಟ್ ನಾವೇನಪ್ಪ ಅಂತಂದ್ರೆ ನಮ್ಮ ಕಾಲೇಜ್ ಬೇಸಿಕ್ ಇದು ನಮ್ಮ ಪಿಲ್ಲರ್ಸ್ ನಾವು ಈ ಕಡೆ ಸರಿಯಾಗಿ ಒಂದು ಎಜುಕೇಶನ್ ಸರಿಯಾಗಿರ್ಬೇಕು, ಆಮೇಲೆ ನಂತರ ನಮ್ಮ ಫ್ರೆಂಡ್ಸ್ ಸರಿಯಾಗಿರ್ಬೇಕು. ನಾವು ಇದರಿಂದ ಏನಪ್ಪ ಅಂತಂದ್ರೆ ನಾವು ಒಂದು ಒಳ್ಳೆಯ ಒಂದು ವಾತಾವರಣದಲ್ಲಿ ಇದ್ರೆ ಮಾತ್ರ ನಾವು ವ್ಯಸನ ಮುಕ್ತವಾಗಕ್ಕೆ ಸಾಧ್ಯ ಆಗ್ತೈತೆ. ಆಲ್ಮೋಸ್ಟ್ JSS ಕಾಲೇಜಲ್ಲಿ ನಾವು ನೋಡಿದಂಗೆ ಪ್ರತಿಯೊಬ್ಬರು ತಂಬಾಕು ಇರೋದು, ತಂಬಾಕು ಆ ಥರ ಯಾವತ್ತೂ ಇದು ಆಸುಪಾಸು ಕಂಡು ಬಂದಿಲ್ಲ, ಬರೋದಿಲ್ಲ. ಸೊ ಇದೊಂದು JSS ಕಾಲೇಜ್ ಒಳ್ಳೆಯ ಉದಾಹರಣೆ ನಾನು ಕೊಟ್ಟಾಗ್ತೇನೆ. ಅದೇ ರೀತಿ ನೀವು ಏನಾದರೂ ವ್ಯಸನ ಒಂದು ಯಾವ್ದಾರ ಆ ಥರ ಡ್ರಗ್ಸ್ ಕಂಡು ಬಂದ್ರೆ ನಮ್ಮ ಪೊಲೀಸರು ಹೇಳ್ಬೋದು, ನಮ್ಮ ಒಂದಷ್ಟು ದೂರವಾಣಿ ಸಂಖ್ಯೆ ಇದೆ, ಅದ್ರ ಮುಖಾಂತರ ನಮ್ಮ ಕರೆ ಮಾಡ್ಬೋದು, ನಾವು ಪೊಲೀಸರು ಇಮಿಡಿಯೇಟ್ ಅಟೆಂಡ್ ಮಾಡ್ತೀವಿ. ಇನ್ನಷ್ಟೇ ಬಂದು ಕೆಲವು ಹೆಲ್ಮೆಟ್ ಅವೇರ್ನೆಸ್ ನೋಡಿ. ಗೋಕಾಕದಲ್ಲಿ ಸುಮಾರು ನಮ್ಮ ಪ್ರತಿ ವರ್ಷ 40 ರಿಂದ 50 ಕೇಸು ಒಂದು ನಾನ್ ಫೇಟಲ್ ಅಂದ್ರೆ ನಾನ್ ಫೇಟಲ್ ಆಕ್ಸಿಡೆಂಟ್ ಜಾಸ್ತಿ ಆಗ್ತದೆ. ಸೊ ಅದಕ್ಕೆ ಹೆಲ್ಮೆಟ್, ವಿದೌಟ್ ಹೆಲ್ಮೆಟ್ ಇರ್ಬೋದು, ಯಾವ ಡ್ರೈವಿಂಗ್ ಲೈಸೆನ್ಸ್ ಇರಲ್ಲ, ಟ್ರಿಬಲ್ ರೈಡಿಂಗ್, ಒಂದು RC ಬುಕ್ ಹೊಂದಿರೋದಿಲ್ಲ, ಇನ್ಶೂರೆನ್ಸ್ ಹೊಂದಿರೋಲ್ಲ. ಇದನ್ನೇನಪ್ಪ ಅಂತಂದ್ರೆ ಎಷ್ಟೋ ಜನ ಏನು ಸಾವನ್ನಪ್ತಾರೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ 15 ವರ್ಷ ಒಳಗೆ ಮಕ್ಕಳು ಏನೋ ಬೈಕ್ ರೈಡ್ ಮಾಡ್ಕೊಂಡು ಎಷ್ಟೋ ಇಲ್ಲೇ 25 ವರ್ಷ ಬಂದಾಗ ನಾವು 3 ತಿಂಗಳು ಜೈಲು ಶಿಕ್ಷೆ ಇದೆ ಅವರಿಗೆಲ್ಲ ತಂದೆ ತಾಯಿ. ಸೊ ನೀವು ಪ್ರತಿಯೊಬ್ಬರು ಎಲ್ಲ 18 ವರ್ಷ ಅಂತ ಡ್ರೈವಿಂಗ್ ಲೈಸೆನ್ಸ್ ಆದ್ಮೇಲೆ ಕಂಪಲ್ಸರಿ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೋಬೇಕು, RC ಬುಕ್, ಇನ್ಶೂರೆನ್ಸ್, ಇದ್ರ ಮುಖಾಂತರ ಏನ್ತಂದ್ರೆ ನಾವು ಒಂದು ಹೆಲ್ಮೆಟ್ ಒಂದು ಜಾಗೃತಿ ಮಾಡಿಸ್ಕೋಬೇಕು. ನೆಕ್ಸ್ಟ್ ಸೊ ಹಾಗಾಗಿ ಎಲ್ಲರೂ ದಾಯಿತ್ವ ಇದೆ ಜೊತೆ ನಿಮ್ಮ ವ್ಯವಸ್ಥೆ. ಫಸ್ಟ್ ಆಫ್ ಆಲ್ ಯು ಶುಡ್ ಸೇ ನೋ ಟು ಡ್ರಗ್ಸ್, ಯು ಶುಡ್ ಸೇ ನೋ ಟು ಎನಿಥಿಂಗ್. ಇದೇನು ಮಾಡುತ್ತೆ ಅಂದ್ರೆ ನಿಮ್ಮ ಮೈಂಡ್ ಅನ್ನ ಫಸ್ಟ್ ಯು ವಿಲ್ ಎಂಜಾಯ್ ಇಟ್, ಆ ನಂತರ ಯು ಬಿಕಮ್ ಅಡಿಕ್ಟೆಡ್ ಟು ಇಟ್, ಆ ನಂತರ ಯು ವಿಲ್ ಬಿಕಮ್ ಎ ಪೇಷಂಟ್. ನೀವು ಡ್ರಗ್ ಅಡಿಕ್ಟ್ ಆದ ವಿಡಿಯೋ ನೋಡಿ, ಯು ಕಾಂಟ್ ಕಮ್ ಔಟ್ ಆಫ್ ಇಟ್ ಒನ್ಸ್ ಯು ಬಿಕಮ್ ಸರೆಂಡರ್ ಟು ಇಟ್. ಸೊ ಲೈಫ್ ಅನ್ನ ಕಮ್ ಔಟ್ ಆಫ್ ಇಟ್. ಧರ್ಮ ಬಗ್ಗೆ ವಿಷಯ ಮುಗಿಸೋದು ಈ ಥರ ಯಾವುದೂ ಮಾಡಕ್ ಹೋಗಬಾರ್ದು. ಈ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಇವೆಲ್ಲ ಈ ಮುಖಾಂತರ ನಾವು ಎಚ್ಚರಿಕೆ. ಈ ಮುಂದೆ ಬರುವ ನಮ್ಮೆಲ್ಲರ ಗ್ರಾಮ ದೇವತೆ ಜಾತ್ರೆಗೆ ತಾವೆಲ್ಲ ಅವೇರಾಗಿರ್ಬೇಕು, ಒಂದು ಒಳ್ಳೆಯ ನೀಟಾಗಿ ಮಾಡಬೇಕು. ಅವ್ರು ಬಂದು ಉಡಾಣ ಮಾಡೋದು, ಹುಡುಗಿಯ ಚುಡಾಯಿಸೋದು, ಆಮೇಲೆ ಆ ಥರ ಬೇರೆ ಬೇರೆ ಥರ ಮಾಡೋದು, ಟ್ರಿಬಲ್ ರೈಡಿಂಗು, ಬೈಕ್ ಸೌ ಮಾಡೋದು, ಅವೆಲ್ಲ ಏನಂದ್ರೆ ಇವೆಲ್ಲ ನಮ್ಮೆಲ್ಲ ಗೋಕಾಕದಲ್ಲಿ ಬಂದಾಗಬೇಕು ಅಂತ ಹೇಳ್ತಾ, ಈಗ ಈ ಉದ್ದೇಶ ನಮ್ದು ವ್ಯಸನ ಮುಕ್ತ ಗೋಕಾಕ್ ಆಗಬೇಕು, ಎಲ್ಲರೂ ಶಾಂತಿ ಸುವ್ಯವಸ್ಥೆ ಕಾನೂನು ಸುವ್ಯವಸ್ಥೆಯಿಂದ ಒಂದು ಜಾತ್ರೆಯನ್ನು ವ್ಯವಸ್ಥೆ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರಗಳು. ಇವತ್ತಿನ ಈ ಅಭಿಯಾನ ಇದೊಂದು ಅಭಿಯಾನ ಅಂತ ನಾವು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೇವೆ. ಎಲ್ಲ ಊರಲ್ಲಿ, ಎಲ್ಲ ನೇಷನ್, ಎಲ್ಲ ಕಂಟ್ರೀಸು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಜನವರಿ 26 ಇದನ್ನು ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್ ಆ್ಯಂಡ್ ಇಲಿಸಿಟ್ ಟ್ರಾಫಿಕಿಂಗ್. ಮುಖ್ಯ ಉದ್ದೇಶ ಇವತ್ತಿನ ದಿನದಲ್ಲಿ ಈ ಸಮಾಜನ ವ್ಯಸನಮುಕ್ತ ಮಾಡಬೇಕು. ವ್ಯಸನ ಮಾಡೋದ್ರಿಂದ, ಈ ಡ್ರಗ್ಸನ್ನು ಸೇವನೆ ಮಾಡೋದ್ರಿಂದ ಅದರ ಇಫೆಕ್ಟ್ಸ್, ಈಗ ಒಬ್ಬನು ಪರ್ಸನ್ ಆ ಡ್ರಗ್ ಯೂಸ್ ಮಾಡ್ತಾ ಇದ್ದಾನೆ ಅಂದರೆ ಅದು ಅವನಿಗಷ್ಟೇ ಎಫೆಕ್ಟ್ ಆಗೋದಿಲ್ಲ, ಅವನ ಸರೌಂಡಿಂಗ್ ಇರೋ ಎಲ್ಲ ಸೊಸೈಟಿಗೆ ಎಫೆಕ್ಟ್ ಮಾಡುತ್ತೆ, ಅವನ ಫ್ಯಾಮಿಲಿಗೆ ಎಫೆಕ್ಟ್ ಮಾಡುತ್ತೆ, ಅವನ ಜೊತೆಗಿರೋರಿಗೆ ಎಫೆಕ್ಟ್ ಆಗುತ್ತೆ. ಆ್ಯಂಡ್ ಈ ಇನ್ಫೆಕ್ಟ್ ಬ್ಯೂಟಿಫುಲ್. ಅದರಲ್ಲಿ ಇವಾಗ ಟ್ರೆಂಡ್ ನೋಡಿದ ಪ್ರಕಾರ ನಾವು ತುಂಬ ಕೇಸಸ್ಗಳು ಸ್ಟೂಡೆಂಟಲ್ಲಿ ಕಂಡು ಬರ್ತಾ ಇದೆ. ಅವ್ರಿಗೆ ಗೊತ್ತೇ ಇರೋದು ಈ ಡ್ರಗ್ ಅಂತ ಹೇಗಿರುತ್ತಂದ್ರೆ ಮಾದಕ ದ್ರವ್ಯ. ಇದು ಸ್ಟಾರ್ಟಿಂಗ್ ತಗೊಳ್ಳೋದಾಗ ಗೊತ್ತಾಗೋದಿಲ್ಲ, ಅದರ
ಸ್ಟಾರ್ಟ್ ತಗೊಳ್ಳಿಕ್ಕೆ ಏನೋ ಒಂದು ಮೇಲೆಯಲ್ಲಿ ಅಥವಾ ಟ್ರೈನ್ ಮಾಡೋ ಈ ಯಾಕಂದ್ರೆ ಏಜ್ ಇಸ್ ಸಚ್ ಈ ಟೀನೇಜ್ ಅಲ್ಲಿ ಜನರಿಗೆ ಒಂದು ಹುಡುಗರಿಗೆ ಒಂದು ಇದು ಯಂಗ್ ಬ್ಲಡ್ ನೋಡೋಣ ಈ ಮೆಂಟಾಲಿಟಿ ಇರುತ್ತೆ ಜನರಲ್ ಯಾರು ಈ ಮನಸ್ಥಿತಿನ ಕಂಟ್ರೋಲ್ ಮಾಡಿಕೊಂಡು ಮುಂದೆ ಸಾಕ್ತಾನ ಅವನು ತನ್ನ ಬುದ್ಧಿನ ಮನಸ್ಸಿಗೆ ಕೊಟ್ಕೊಂಡು ನೋಡೋಣ ಮುಂದೆ ವಿಚಾರ ಮಾಡೋಣ ಅನ್ನೋ ಮನಸ್ಥಿತಿ ಹೋಗ್ತಾನ ಅವನು ತನ್ನ ಲೈಫ್ ಬರ್ಬಾದ್ ಮಾಡ್ಕೊಂಡು ಹೋಗ್ತಾನೆ. ಈ ವಿಲ್ ಬಿ ನೋವೇರ್ ಇನ್ ದ ಸೊಸೈಟಿ. ಅವನಿಗೆ ಸೊಸೈಟಿ ಯಾವುದೇ ಪ್ಲೇಸ್ ಇರೋದಿಲ್ಲ. ಆದ್ರಿಂದ ನಾವು ಮುಖ್ಯವಾಗಿ ಸ್ಟೂಡೆಂಟ್ಸ್ ಅನ್ನ ಫೋಕಸ್ ಮಾಡಿಬಿಟ್ಟು ಯುವರ್ ಫ್ಯೂಚರ್ ಆಫ್ ಅವರ್ ಇಂಡಿಯಾ, ನಮ್ಮ ಮುಂದಿನ ಪೀಳಿಗೆ ಅಂದರೆ ನೀವು ನಮ್ಮ ದೇಶದ ಮುಂದಿನ ಬೇಸ್ ಫೌಂಡೇಶನ್ ನೀವೇ ದಾರಿ ತಪ್ಪಿ ಇಂಥ ವ್ಯಸನಕ್ಕೆ ಒಳಗಾದರೆ ಮತ್ತೆ ದೇಶ ಹೇಗೆ ದೇಶ ಆ ನಿಟ್ಟಿನಲ್ಲಿ ಪ್ರತಿ ದೇಶನೂ ಕೂಡ ಅದೇ ಏಕದಲ್ಲಿ ಯೋಚನೆ ಆದ್ದರಿಂದ 26 ಜೂನನ್ನು ಇಂಟರ್ನ್ಯಾಷನಲ್ ಡ್ರಗ್ ಅಬ್ಯೂಸ್ ಡೇ ಮತ್ತು ಇಲಿಸಿಟ್ ಟ್ರಾಫಿಕ್. ಇಲ್ಲಿ 2 ವಿಷಯ ಬರುತ್ತೆ. ಒಂದು ಕನ್ಸ್ಯೂಮ್ಷನ್ ಅಂದರೆ ಸೇವನೆ, ಟ್ರಾಫಿಕಿಂಗ್ ಅಂದರೆ ಅದನ್ನು ಮಾರಾಟ ಮಾಡೋದು. ಕನ್ಸ್ಯೂಮ್ಷನ್ ಈಸ್ ಒನ್ ಸೈಡ್ ಕನ್ಸ್ಯೂಮ್ ಮಾಡ್ಕೊಂಡು, ಬಟ್ ಟ್ರಾನ್ಸ್ಪೋರ್ಟೇಷನ್ ಏನಿದೆ ಸೀವಿಯರ್ ಪನಿಷ್ಮೆಂಟ್ಸ್. ಯಾಕಂದರೆ ಟ್ರಾಫಿಕ್ ಮಾಡಿಲ್ಲ ಅಂದರೆ ಯಾರು ಕನ್ಸ್ಯೂಮ್ಷನ್ಗೆ ನಿಮ್ಗೆ ಸಿಗೋದಿಲ್ಲ. ನೀವು ಒಂದು ಚಾನ್ಸ್ ಮಾಡೋದು ಹೋಗೋದು ಯಾವಾಗ ಇಟ್ ಈಸ್ ಅವೈಲಬಿಲಿಟಿ. ನಿಮ್ಗೆ ಅವೈಲಬಲ್ ಇಲ್ಲ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಆಗ್ತಾ ಇಲ್ಲ ಅಂದರೆ ಯಾವ ಆಕ್ಸೆಸ್ ಟು ಇಟ್ ಯು ಡೋಂಟ್ ಟ್ರೈ. ಸೊ ಹಾಗಾಗಿ ಇದು ಎರಡು ವೆರಿ ಇಂಪಾರ್ಟೆಂಟ್. ಆ ನಿಟ್ಟಿನಲ್ಲಿ ನಾವು ಪೊಲೀಸರು ಎಲ್ಲ ಕಡೆನೂ ಅಭಿಯಾನವನ್ನು ಮಾಡ್ತಾ ಇದ್ದೀವಿ ಮತ್ತು ಕೇಸಸ್ ರಿಜಿಸ್ಟರ್ ಮಾಡ್ತಾ ಇದ್ದೀವಿ. ಕನ್ಸಂಪ್ಷನ್ ಮಾಡೋ ಇವತ್ತು ಕನ್ಸ್ಯೂಮ್ ಮಾಡಿದ್ದಾರೆ, ಅದರಲ್ಲಿ ಕೆಲವು ಪದಾರ್ಥಗಳಿವೆ. ಡ್ರಗ್ಸ್ ಅಂತ ನಾವು ಯಾವಾಗ ಬ್ರ್ಯಾಂಡ್ ಮಾಡ್ತೇವೆ, ಒಂದು ಗಾಂಜಾ, ಚರಸ್, ಬ್ರೌನ್ ಶುಗರ್, ಅದರ ಈ ಕಡೆ ಸಿಗುತ್ತೆ. ಜನರಲ್ ಗಾಂಜಾ ಈ ಕಡೆ ಸಿಗುತ್ತೆ, ಕಾಫಿ ಸಿಕ್ಸ್ ಅಂತ